ನಮಸ್ಕಾರ. ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಸ್ವಾಗತ. ನಾವು ಇವತ್ತು ಲೂಕಾ ಸುವಾರ್ತೆಯ 14ನೇ ಅಧ್ಯಾಯ, ನಿರ್ದಿಷ್ಟವಾಗಿ 25ರಿಂದ 33ನೇ ವಚನಗಳ ಕಡೆ ನೋಡ್ತಾ ಇದೀವಿ. ಇಲ್ಲಿ ಯೇಸುಕ್ರಿಸ್ತರ ಶಿಷ್ಯನಾಗೋಕೆ ಬೇಕಾದ ಕೆಲವು ಏನ್ ಹೇಳೋದೋ ಆಶ್ಚರ್ಯ ಆಗುವಂಥ, ತೀರಾ ಕಠಿಣ ಅನಿಸುವಂಥ ಷರತ್ತುಗಳಿವೆ. ಹೌದು ಹೌದು. ಯೋಚನೆ ಮಾಡಿ, ದೊಡ್ಡ ಜನಸಮೂಹ ಅವರನ್ನ ಹಿಂಬಾಲಿಸ್ತಾ ಇದೆ. ಬಹುಶಃ ಉತ್ಸಾಹದಿಂದ, ಕುತೂಹಲದಿಂದ ಇರ್ಬೋದು. ಖಂಡಿತ. ಆದ್ರೆ ಅಂಥ ಟೈಮ್ನಲ್ಲೇ ಯೇಸು ಈ ಮಾತುಗಳನ್ನ ಹೇಳ್ತಾರೆ. ಅಂದ್ರೆ ಇದು ಬರೀ ಆಸಕ್ತಿ ಅಥವಾ ಸುಮ್ನೆ ಒಂದು ಟೆಂಪ್ರರಿ ಫೀಲಿಂಗ್ ಅಲ್ಲ, ಇದಕ್ಕೂ ಮೀರಿದ ಒಂದು ಬದ್ಧತೆ ಬೇಕು ಅಂತ. ಹೌದು, ಸಂಪೂರ್ಣ ಬದ್ಧತೆ. ನಮ್ಮ ಇವತ್ತಿನ ವಿಶ್ಲೇಷಣೆಗೆ ಆಧಾರ ಲೂಕಾ 14ನೇ ಅಧ್ಯಾಯದ ಈ ಭಾಗ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕೆಲವು ವ್ಯಾಖ್ಯಾನಗಳು. ಸರಿ. ನಮ್ಮ ಗುರಿ ಏನು ಅಂದ್ರೆ, ಈ ಬೋಧನೆಗಳ ಪ್ರಕಾರ ಶಿಷ್ಯತ್ವಕ್ಕೆ ನಿಜವಾಗಿ ಬೇಕಾದ ಆ ಸಂಪೂರ್ಣ ಸಮರ್ಪಣೆ, ತ್ಯಾಗ ಅಂದ್ರೆ ಏನು ಅಂತ ಆಳವಾಗಿ ತಿಳಿಬೇಕು. ಯಾಕೆ ಯೇಸು ಇಷ್ಟು ಕಠಿಣವಾದ ದಾರಿಯನ್ನ ಮುಂದಿಟ್ರು, ಇದನ್ನೇ ಇವತ್ತು ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣಲ್ವಾ? ಈ ಮಾತುಗಳೆಲ್ಲ ಯಾವ ಸಂದರ್ಭದಲ್ಲಿ ಬಂತು, ಅದರ ಹಿನ್ನೆಲೆ ಏನು? ಖಂಡಿತ. ಇದು ಗಮನಿಸಬೇಕಾದ ಸಂದರ್ಭ. ಯೇಸು ಈ ಮಾತುಗಳನ್ನು ಹೇಳಿದ್ದು ನಾವು ಲೂಕಾ 14ನೇ ಅಧ್ಯಾಯದ 15ರಿಂದ 24ನೇ ವಚನಗಳಲ್ಲಿ ಓದ್ತೀವಲ್ಲ, ಆ ಮಹಾ ಔತಣದ ಸಾಮತಿಯ ನಂತರ. ಹೌದು, ಆ ಸಾಮತಿ. ಅದರಲ್ಲಿ ಆಹ್ವಾನಿತರೆಲ್ಲ ಕಾರಣ ಕೊಟ್ಟು ಬರುವುದಿಲ್ಲ. ಕರೆಕ್ಟ್. ಆಮೇಲೆ ಯಜಮಾನ ಬೇರೆಯವರನ್ನ ಕರೆ ತನ್ನಿ ಅಂತ ಹೇಳ್ತಾನೆ. ಅದರ ನಂತರ ದೊಡ್ಡ ಗುಂಪು ಯೇಸುವನ್ನ ಹಿಂಬಾಲಿಸ್ತಾ ಇರುವಾಗ ಅವರು ಈ ಕಠಿಣ ಮಾತುಗಳನ್ನು ಹೇಳ್ತಾರೆ. ಓಹೋ, ಇದು ಇಂಟ್ರೆಸ್ಟಿಂಗ್. ಒಂದ್ ಕಡೆ ಎಲ್ರಿಗೂ ಓಪನ್ ಇನ್ವಿಟೇಷನ್ ತರ ಕಾಣೋ ಸಾಮತಿ, ಇನ್ನೊಂದ್ ಕಡೆ ತಕ್ಷಣವೇ ಶಿಷ್ಯತ್ವಕ್ಕೆ ಇಷ್ಟು ಸ್ಟ್ರಿಕ್ಟ್ ಕಂಡೀಷನ್ಸ್, ಬಹುತೇಕ ಅಸಾಧ್ಯ ಅನಿಸುವಂಥದ್ದು. ಯಾಕಿತರ ಒಂದು ಕಾಂಟ್ರಾಸ್ಟ್? ಸುಮ್ನೆ ಉತ್ಸಾಹದಿಂದ ಬಂದವರನ್ನ ದೂರ ಮಾಡೋ ಪ್ರಯತ್ನನಾ ಇದು? ಅದು ಒಳ್ಳೆ ಪ್ರಶ್ನೆ. ಇದನ್ನ ಯೇಸು ಜನರನ್ನ ದೂರ ತಳ್ತಾ ಇದ್ದಾರೆ ಅನ್ನೋದಕ್ಕಿಂತ ಶಿಷ್ಯತ್ವದ ನಿಜವಾದ ಸ್ವರೂಪ ಏನು ಅಂತ ಕ್ಲಿಯರ್ ಮಾಡ್ತಾ ಇದ್ದಾರೆ ಅನ್ಕೋಬಹುದು. ಔತಣದ ಆಹ್ವಾನ, ದೇವರ ಕೃಪೆ ಹೇಗೆ ಎಲ್ರಿಗೂ ಇದೆ ಅನ್ನೋದನ್ನ ತೋರ್ಸಿದ್ರೆ, ಈ ಶಿಷ್ಯತ್ವದ ಷರತ್ತುಗಳು ಆ ಕೃಪೆಗೆ ನಮ್ಮ ಕಡೆಯಿಂದ ಯಾವ ತರದ ಸೀರಿಯಸ್ ರೆಸ್ಪಾನ್ಸ್ ಬೇಕು ಅಂತ ಒತ್ತಿ ಹೇಳುತ್ತೆ. ಸರಿ ಸರಿ. ಬಹುಶಃ ಜನಸಮೂಹ ಬರೀ ಪವಾಡ ನೋಡೋಕೆ ಅಥವಾ ರೋಮನ್ ಆಳ್ವಿಕೆಯಿಂದ ಏನೋ ಒಂದು ರಾಜಕೀಯ ಬಿಡುಗಡೆ ಸಿಗುತ್ತೆ ಅಂತ ಬಂದಿರಬಹುದು. ಹೌದು, ಆಗಿನ ಕಾಲಕ್ಕೆ ಅದು ಸಹಜ ನಿರೀಕ್ಷೆ. ಆದ್ರೆ ಯೇಸು ಹೇಳ್ತಾ ಇದ್ದಾರೆ, ನನ್ನನ್ನ ಹಿಂಬಾಲಿಸೋದಂದ್ರೆ ಅದಲ್ಲ, ಅದೊಂದು ಕಂಪ್ಲೀಟ್ ಲೈಫ್ ಟ್ರಾನ್ಸ್ಫಾರ್ಮೇಷನ್. ಅದಕ್ಕೆ ದೊಡ್ಡ ಬೆಲೆ ತಿರ್ಬೇಕು ಅಂತ ಅವರು ಸ್ಪಷ್ಟಪಡಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ. ಇದು ಹೇಗೆ ಹೇಳೋದು, ಉತ್ಸಾಹವನ್ನ ತಣಿಸಿ ಕಮಿಟ್ಮೆಂಟನ್ನ ಅಳೆಯೋ ಮಾತುಗಳು. ಹಾಗಾದ್ರೆ ಆ ಬೆಲೆ ಏನು, ಆ ಷರತ್ತುಗಳೇನು? ಮೊದಲನೆಯದಾಗಿ ಬರೋ ವಚನ 26 ಇದೆಯಲ್ಲ, ಅದು ತುಂಬಾನೇ ಶಾಕಿಂಗ್ ಆಗಿದೆ. ಹೌದು. ನನ್ನಲ್ಲಿಗೆ ಬರುವ ಯಾರೊಬ್ಬನು ತನ್ನ ತಂದೆ ತಾಯಿ, ಹೆಂಡ್ತಿ ಮಕ್ಕಳು, ಸೋದರ ಸೋದರಿಯರನ್ನು ಮಾತ್ರವಲ್ಲ, ತನ್ನ ಪ್ರಾಣವನ್ನೂ ಕೂಡ ತ್ಯಜಿಸದ ಹೊರತು ನನ್ನ ಶಿಷ್ಯನಾಗಲಾರನು. ಇಲ್ಲಿ ತ್ಯಜಿಸು ಅಂತ ಭಾಷಾಂತರ ಆಗಿರೋ ಮೂಲಪದ ದ್ವೇಷಿಸು ಅಲ್ವಾ? ಇದು ಕೇಳೋರ್ಗೆ ಎಷ್ಟು ಕಠೋರವಾಗಿರ್ಬೋದು. ಹೌದು, ನೀವು ಹೇಳಿದ್ದು ಸರಿ. ಗ್ರೀಕ್ ಮೂಲಪದ ಮಿಸೆಯೋ, ಸಾಮಾನ್ಯವಾಗಿ ದ್ವೇಷಿಸು ಅಂತಾನೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಆದರೆ ನೀವು ಹೇಳಿದಾಗೆ ಇದು ಅಕ್ಷರಶಃ ಆ ಒಂದು ಇಮೋಷನಲ್ ದ್ವೇಷ, ವೈರತ್ವ ಅಲ್ಲ. ಇದು ಹೀಬ್ರೂ ಭಾಷಾ ಶೈಲಿ, ಸೆಮಿಟಿಕ್ ಇಡಿಯಂ ಅಂತ ಹೇಳ್ತೀವಲ್ಲ, ಅದರ ಪ್ರಭಾವ. ಇದರ ಅರ್ಥ ಕಡಿಮೆ ಪ್ರೀತಿಸು, ಎರಡನೇ ಸ್ಥಾನ ಕೊಡು ಅಥವಾ ಹಿಂದಕ್ಕೆ ಹಾಕು ಅಂತ. ಓ ಹೌದಾ? ಉದಾಹರಣೆ ಇದೆಯಾ ಇದಕ್ಕೆ? ಖಂಡಿತ. ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡ 29ರಲ್ಲಿ ಯಾಕೋಬ ರಾಹೇಳಳನ್ನ ಲೇಯಳಿಗಿಂತ ಹೆಚ್ಚು ಪ್ರೀತಿಸ್ತಾ ಇದ್ದ. ಅದನ್ನ ಬೈಬಲ್ ಯೆಹೋವನು ಲೇಯಳು ದ್ವೇಷಿಸಪಟ್ಟವಳೆಂದು ಹೀಬ್ರೂ ಪದ ಸಾನೆ ಕಂಡನು ಅಂತ ಹೇಳುತ್ತೆ. ಇಲ್ಲಿ ದ್ವೇಷಿಸಪಟ್ಟವಳು ಅಂದ್ರೆ ಕಡಿಮೆ ಪ್ರೀತಿಸಲ್ಪಟ್ಟವಳು, ಎರಡನೇ ಪ್ರಿಯಾರಿಟಿ ಸಿಕ್ಕಿದವಳು ಅಂತ ಅರ್ಥ. ಓ, ಹಾಗಾದ್ರೆ ಇದು ಅಕ್ಷರಶಃ ದ್ವೇಷ ಅಲ್ಲ, ಬದಲಾಗಿ ಪ್ರಯಾರಿಟಿಯ ಪ್ರಶ್ನೆ. ಆದ್ರೂ ಕೂಡ ನಮ್ಮ ಅತ್ಯಂತ ಹತ್ತಿರದ ಪ್ರೀತಿಯ ಕುಟುಂಬ ಸಂಬಂಧಗಳನ್ನ, ಕೊನೆಗೆ ನಮ್ಮ ಸ್ವಂತ ಜೀವವನ್ನು ಸಹ ಯೇಸುವಿಗಿಂತ ಕೆಳಗೆ ಇಡೋದು, ಇದು ನಮ್ಮ ಬೇಸಿಕ್ ಹ್ಯೂಮನ್ ಫೀಲಿಂಗ್ಸ್ ಇದೆಯಲ್ಲ, ನಮ್ಮ ಸೆಲ್ಫ್ ಪ್ರಿಸರ್ವೇಷನ್ ಇನ್ಸ್ಟಿಂಕ್ಟ್, ಅದಕ್ಕೆ ಸವಾಲ್ ಹಾಕೋ ಥರ ಇದೆ. ಹೌದು ಹೌದು. ಇದು ಆ ಕಾಲದಲ್ಲಿ ಎಷ್ಟೊಂದು ರೆವಲ್ಯೂಷನರಿ ಆಗಿರ್ಬೇಕು. ಮತ್ತೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ಇವತ್ತಿಗೂ ಇದು ಅಷ್ಟೇ ರೆವಲ್ಯೂಷನರಿ ಅನ್ಸುತ್ತೆ. ಖಂಡಿತವಾಗಿಯೂ ಇದು ತುಂಬಾನೇ ಕ್ರಾಂತಿಕಾರಿ ನಿಲುವು. ಯೇಸು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಲಾಯಲ್ಟಿಯ ಸೆಂಟರ್ ಯಾವುದು ಅನ್ನೋದನ್ನ ರೀಡಿಫೈನ್ ಮಾಡ್ತಾ ಇದ್ದಾರೆ. ಲಾಯಲ್ಟಿಯ ಸೆಂಟರ್? ಹೌದು. ಆ ಕಾಲದ ಸಮಾಜದಲ್ಲಿ ಕುಟುಂಬ,
ಕುಲ, ವೈಯಕ್ತಿಕ ಬದುಕು ಇವುಗಳಿಗೆ ಅತಿ ಹೆಚ್ಚಿನ ನಿಷ್ಠೆ ಇರ್ತಾ ಇತ್ತು. ಆದರೆ ಯೇಸು ಹೇಳ್ತಾರೆ, ನನ್ನನ್ನ ಹಿಂಬಾಲಿಸೋದು ಅಂದ್ರೆ ಈ ಎಲ್ಲಾ ನಿಷ್ಠೆಗಳಿಗಿಂತ ದೊಡ್ಡದಾದ ಒಂದು ನಿಷ್ಠೆ ಇದೆ. ಅದು ದೇವರ ರಾಜ್ಯಕ್ಕೆ ಮತ್ತೆ ಆತನ ಪ್ರತಿನಿಧಿಯಾದ ನನಗೆ ಸಲ್ಲಬೇಕಾದ ನಿಷ್ಠೆ. ಇದು ನಮ್ಮ ಲೈಫ್ ಮೇಲಿನ ಅಲ್ಟಿಮೇಟ್ ರೈಟ್ ಯಾರಿಗೆ ಸೇರಿದ್ದು ಅನ್ನೋ ಪ್ರಶ್ನೆಯನ್ನ ಕೇಳ್ತದೆ. ನಿಮ್ಮ ಫ್ಯಾಮಿಲಿಗೋ, ನಿಮ್ಗೋ ಅಥವಾ ದೇವರ ರಾಜ್ಯಕ್ಕೋ? ಇದು ನಮ್ಮ ಇಡೀ ವ್ಯಾಲ್ಯೂ ಸಿಸ್ಟಮ್ ಅನ್ನೇ ತಲೆಕೆಳಗೋ ಮಾತು. ಅಂದ್ರೆ ಇದು ಸುಮ್ನೆ ಇಷ್ಟ ಇಲ್ಲದೇ ಇರೋದು ಅಥವಾ ನೆಗ್ಲೆಕ್ಟ್ ಮಾಡೋದಲ್ಲ, ಬದಲಿಗೆ ಬೇರೆಲ್ಲ ನಿಷ್ಠೆಯ ಬೇಸ್ಗಳನ್ನೇ ತೆಗೆದುಹಾಕೋದು. ಇದೊಂದು ಸ್ಟ್ರಾಂಗ್ ಆದ ರೀಥಿಂಕಿಂಗ್. ಇಲ್ಲಿಂದ ವಿಷಯ ನಿಜವಾಗ್ಲೂ ಸ್ವಾರಸ್ಯಕರ ಆಗ್ತಾ ಹೋಗುತ್ತೆ. ಸರಿ, ಈ ಮೊದಲನೇ ಡಿಮ್ಯಾಂಡೇ ಇಷ್ಟು ತೀವ್ರವಾಗಿದ್ರೆ ಮುಂದಿನದು ಹೇಗಿರಬಹುದು? ವಚನ 27ರಲ್ಲಿ ತನ್ನ ಶಿಲುಬೆಯನ್ನು ಹೊತ್ತು ನನ್ನ ಹಿಂದೆ ಬರೆದವನು ನನ್ನ ಶಿಷ್ಯನಾಗಲಾರನು ಅಂತ ಇದೆ. ಶಿಲುಬೆ ಹೊರೋದು ಅಂದ್ರೆ ಏನು? ಈ ಶಿಲುಬೆ ಹೊರೋದು ಅನ್ನೋ ಮಾತನ್ನ ನಾವು ಇವತ್ತು ಜಾಸ್ತಿ ಕಷ್ಟ ಸಹಿಸೋದಕ್ಕೆ ಮೆಟಫರ್ ಆಗಿ ಬಳಸ್ತೀವಿ. ಹೌದು, ನನ್ನ ಕಷ್ಟಗಳ ಶಿಲುಬೆ ಹೊತ್ತಿದ್ದೀನಿ ಅಂತ ಹೇಳ್ತೀವಿ. ಕರೆಕ್ಟ್. ಆದರೆ ಯೇಸುವಿನ ಮೊದಲ ಕೇಳುಗರಿಗೆ ಇದರ ಅರ್ಥ ಬಹಳ ಭಯಂಕರವಾಗಿತ್ತು. ಆ ಕಾಲದಲ್ಲಿ ರೋಮನ್ ಸಾಮ್ರಾಜ್ಯದಲ್ಲಿ ಶಿಲುಬೆಗೇರಿಸೋದು ಅಂದ್ರೆ ಅತ್ಯಂತ ಹೀನಾಯವಾದ, ಕ್ರೂರವಾದ ಮತ್ತೆ ಗ್ಯಾರಂಟಿ ಸಾವಿನ ಶಿಕ್ಷೆ. ಅದನ್ನ ರಾಜಕೀಯ ವಿರೋಧಿಗಳಿಗೆ, ದಂಗೆಕೋರರಿಗೆ, ಗುಲಾಮರಿಗೆ ಕೊಡ್ತಾ ಇದ್ರು. ಶಿಲುಬೆಗೆ ಹಾಕೋ ಮುಂಚೆ ಅಪರಾಧಿ ತಾನೇ ಶಿಲುಬೆಯ ಅಡ್ಡಮರ ಹೊತ್ಕೊಂಡು ಮರಣದಂಡನೆ ಸ್ಥಳಕ್ಕೆ ಮೆರವಣಿಗೆಯಲ್ಲಿ ಹೋಗ್ಬೇಕಿತ್ತು. ಇದು ಪಬ್ಲಿಕ್ ಹ್ಯುಮಿಲಿಯೇಷನ್ ಮತ್ತು ಸೋಲಿನ ಅಂತಿಮ ಸಂಕೇತ. ಓ ಮೈ ಗಾಡ್! ಅಂದ್ರೆ ಇದು ಸುಮ್ನೆ ಲೈಫಲ್ಲಿ ಬರೋ ಕಷ್ಟಗಳನ್ನ ಸಹಿಸ್ಕೊಳ್ಳೋದ್ಕಿಂತ ತುಂಬಾ ದೊಡ್ಡದು. ಇದು ಪಬ್ಲಿಕ್ ಆಗಿ ಅವಮಾನ, ನಿರಾಕರಣೆ, ಸಾವನ್ನೂ ಕೂಡ ಎದುರಿಸೋದನ್ನ ಸೂಚಿಸ್ತಾ. ಇದು ಪ್ರತಿದಿನ ಹೀಗೆ ಬದುಕೋದು. ಇದು ಹೇಗ್ ಸಾಧ್ಯ? ಇದು ಸ್ವಲ್ಪ ಎಕ್ಸಾಜರೇಷನ್ ಇರ್ಬೋದಾ ಅಥವಾ ಜನ ಇದನ್ನ ಹೇಗ್ ಅರ್ಥ ಮಾಡ್ಕೊಂಡಿರ್ಬೋದು? ಇದು ಖಂಡಿತವಾಗ್ಲೂ ಎಕ್ಸಾಜರೇಷನ್ ಅಲ್ಲ, ಆದ್ರೆ ಇದರ ಅರ್ಥವನ್ನ ಸರಿಯಾಗಿ ತಿಳ್ಕೋಬೇಕು. ತನ್ನ ಶಿಲುವೆಯನ್ನ ಹೊರೋದು ಅಂದ್ರೆ ಪ್ರತಿದಿನ ನಮ್ಮ ಸ್ವಂತ ಇಚ್ಛೆ, ನಮ್ಮ ಅಹಂ, ನಮ್ಮ ಸ್ವಾರ್ಥ, ನಮ್ಮ ಸುಖಭೋಗದ ಆಸೆ ಇದನ್ನೆಲ್ಲ ಸಾಯಿಸೋದು. ಪ್ರತಿದಿನ ಸಾಯಿಸೋದು? ಹೌದು. ಅಂದ್ರೆ ನಮ್ಮ ಜೀವನದ ಮೇಲೆ ನಮಗಿರೋ ಹಕ್ಕನ್ನ ಬಿಟ್ಟುಕೊಟ್ಟು ಕ್ರಿಸ್ತನ ಚಿತ್ತಕ್ಕೆ ಸರೆಂಡರ್ ಆಗೋದು. ಇದು ಯೇಸುವಿನ ದಾರಿಯಲ್ಲಿ ನಡೆಯುವಾಗ ಬರೋ ನಿಂದೆ, ಕಷ್ಟ, ನಷ್ಟ, ತಿರಸ್ಕಾರಗಳನ್ನ ಅಕ್ಸೆಪ್ಟ್ ಮಾಡೋಕೆ ರೆಡಿ ಇರೋದನ್ನ ಸೂಚಿಸುತ್ತೆ. ಇದೊಂದು ಕಂಟಿನ್ಯೂಸ್ ಪ್ರಾಸೆಸ್, ಪ್ರತಿದಿನದ ನಿರ್ಧಾರ. ಗಮನಿಸಿ, ಇದು ಹೊರಗಿನ ಶತ್ರುಗಳ ಜೊತೆ ಫೈಟ್ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಳಗಿನ ಸ್ವಾರ್ಥದ ಜೊತೆಗಿನ ಹೋರಾಟವನ್ನೇ ಜಾಸ್ತಿ ಸೂಚಿಸುತ್ತೆ. ಅಂದ್ರೆ ಎಲ್ಲರೂ ಅಕ್ಷರಶಃ ಹುತಾತ್ಮರಾಗಬೇಕು ಅಂತ ಅಲ್ಲ, ಆದ್ರೆ ಸೆಲ್ಫ್ ಡಿನಯಲ್ ಅನ್ನೋ ಒಂದು ಕಂಟಿನ್ಯೂಯಸ್ ಆಟಿಟ್ಯೂಡ್ ಬೆಳೆಸ್ಕೋಬೇಕು ಅಂತ ಆಯ್ತು. ಎಕ್ಸಾಕ್ಟ್ಲಿ. ಸರಿ, ಈ ಎರಡು ಕಠಿಣ ಬೇಡಿಕೆಗಳ ನಂತರ ಜನರು ಇದರ ಸೀರಿಯಸ್ನೆಸ್ ಅನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿ ಅಂತ ಯೇಸು 2 ಡೈಲಿ ಲೈಫ್ ಎಕ್ಸಾಂಪಲ್ ಕೊಡ್ತಾರೆ ಅಲ್ವಾ, ವೆಚ್ಚವನ್ನ ಲೆಕ್ಕ ಹಾಕೋದ್ರ ಬಗ್ಗೆ. ಹೌದು, ಸರಿಯಾಗಿ ಹೇಳಿದ್ರಿ. ಈ ಉದಾಹರಣೆಗಳು ಬಹಳ ಮುಖ್ಯ. ಮೊದಲನೇದು ಗೋಪುರ ಕಟ್ಟೋವನ ದೃಷ್ಟಾಂತ. ವಚನ 28-29. ಒಬ್ಬ ವ್ಯಕ್ತಿ ಟವರ್ ಕಟ್ಟೋಕೆ ಶುರು ಮಾಡೋ ಮುಂಚೆ ಅದನ್ನ ಕಂಪ್ಲೀಟ್ ಮಾಡೋಕೆ ತನ್ನ ಹತ್ರ ಸಾಕಷ್ಟು ದುಡ್ಡಿದ್ಯಾ ಅಂತ ಕೂತು ಲೆಕ್ಕ ಹಾಕ್ತಾನೆ. ಹೌದು, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾನೆ. ಹಾಗೆ ಮಾಡದೇ ಇದ್ರೆ ಅವನು ಫೌಂಡೇಶನ್ ಹಾಕಿ ಕೆಲಸ ನಿಲ್ಸಿದಾಗ ಜನ ಇವನು ಕಟ್ಟೋಕ್ ಶುರು ಮಾಡ, ಆದ್ರೆ ಮುಗಿಸೋಕಾಗ್ಲಿಲ್ಲ ಅಂತ ಗೇಲಿ ಮಾಡ್ತಾರೆ. ಆದ್ರೆ ಸಾಮಾನ್ಯವಾಗಿ ನಾವು ನಂಬಿಕೆ ಅಂದ್ರೆ ಪೂರ್ತಿ ವೆಚ್ಚ ಗೊತ್ತಿಲ್ಲದೇ ಇದ್ರೂ ಒಂದು ಸ್ಟೆಪ್ ಮುಂದಿಡೋದು ಅಂತ ಅನ್ಕೊಳ್ತೀವಿ. ಇಲ್ಲಿ ಯೇಸು ಅದಕ್ಕೆ ವಿರುದ್ಧವಾಗಿ ಲೆಕ್ಕ ಹಾಕಿ ಮುಂದುವರಿಯಿರಿ ಅಂತ ಹೇಳ್ತಾ ಇದ್ದಾರೆ. ಇದು ನಂಬಿಕೆಗೆ ಸ್ವಲ್ಪ ವಿರುದ್ಧವಾಗಿ ಕಾಣಲ್ವಾ? ಯೇಸು ಇಲ್ಲಿ ಕುರುಡು ನಂಬಿಕೆ ಬದಲು ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರಾ? ಇದು ನಂಬಿಕೆಗೆ ವಿರುದ್ಧ ಅಲ್ಲ, ಆದರೆ ಬೇಜವಾಬ್ದಾರಿಯಾದ, ಆಳವಿಲ್ಲದ ಕಮಿಟ್ಮೆಂಟ್ಗೆ ವಿರುದ್ಧವಾಗಿದೆ. ಓಕೆ. ಇಲ್ಲಿ ವೆಚ್ಚವನ್ನ ಲೆಕ್ಕಾಚಾರ ಮಾಡು ಅಂದ್ರೆ ಶಿಷ್ಯತ್ವದ ಸ್ವರೂಪ ಎಂಥದ್ದು ಅಂತ ತಿಳ್ಕೊಳ್ಳೋದು. ಇದು ಸುಲಭದ ದಾರಿಯಲ್ಲ, ಇದಕ್ಕೆ ಕಂಪ್ಲೀಟ್ ಲಾಯಲ್ಟಿ, ಸ್ಯಾಕ್ರಿಫೈಸ್ ಬೇಕಾಗತ್ತೆ ಅಂತ ಮೊದಲೇ ಅರ್ಥ ಮಾಡ್ಕೊಳ್ಳೋದು. ಪ್ರತಿಯೊಂದು ಕಷ್ಟನೂ ಮೊದಲೇ ತಿಳಿಯೋಕ್ಕಾಗಲ್ಲ ನಿಜ, ಆದರೆ ಈ ದಾರಿ ಡಿಮ್ಯಾಂಡಿಂಗ್ ಆಗಿದೆ, ಇದೊಂದು ಸೀರಿಯಸ್ ವಿಷಯ ಅಂತ ಅರಿತುಕೊಂಡು ಹೌದು ಅಂತ ಹೇಳಬೇಕು. ಇದು ಬರೀ ಒಂದು ಎಮೋಷನಲ್ ಹೈಯಲ್ಲಿ ಶುರು ಮಾಡಿ ಕಷ್ಟ ಬಂದಾಗ ಹಿಂದೆ ಸರಿಯೋದಕ್ಕಿಂತ ತಿಳಿದು ಯೋಚನೆ ಮಾಡಿ ದೃಢ ನಿರ್ಧಾರ ತಗೊಳ್ಳೋದಕ್ಕೆ ಕರೆ. ಅರ್ಥ ಆಯ್ತು. ಇಲ್ಲದಿದ್ರೆ ಅದು ಸ್ಪಿರಿಚುವಲಿ ಅರ್ಧಕ್ಕೆ ನಿಂತು ಯೂಸ್ಲೆಸ್ ಆಗ್ಬೋದು, ಮತ್ತೆ ಬೇರೆಯವರಿಗೂ ರಾಂಗ್ ಮೆಸೇಜ್ ಕೊಡ್ಬೋದು. ಇದು ಒಂದು ರೀತಿಲಿ ಆ ರ್ಯಾಡಿಕಲ್ ಲೈಫ್ ಚೇಂಜ್ಗೆ ಇನ್ಫಾರ್ಮ್ಡ್ ಕನ್ಸೆಂಟ್ ಕೊಡೋ ಹಾಗೆ. ಅರ್ಥ ಆಯ್ತು.
ತಿಳುವಳಿಕೆಯುಳ್ಳ ಒಪ್ಪಿಗೆ, ಇನ್ಫಾರ್ಮ್ಡ್ ಕನ್ಸೆಂಟ್, ಇದು ಮುಖ್ಯವಾದ ಮಾತು. ಎರಡನೇ ದೃಷ್ಟಾಂತ ಯುದ್ಧಕ್ಕೋಗೋ ಅರಸನದ್ದು, ವಚನ 31-32. ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದು? ಒಬ್ಬ ರಾಜ ತನ್ನ 10,000 ಸೈನಿಕರಿಂದ ಶತ್ರುಗಳ 20,000 ಸೈನಿಕರನ್ನ ಎದುರಿಸೋಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಾನೆ. ಆಗಲ್ಲ ಅಂದ್ರೆ ಸಂಧಾನಕ್ಕೆ ಟ್ರೈ ಮಾಡ್ತಾನೆ. ಈ ದೃಷ್ಟಾಂತ ಇದೆಯಲ್ಲ, ಇದು ಶಿಷ್ಯತ್ವದ ಚಾಲೆಂಜ್ಗಳು ಎಷ್ಟು ದೊಡ್ಡವು ಮತ್ತೆ ನಮ್ಮ ಸ್ವಂತ ಶಕ್ತಿ ಎಷ್ಟೊಂದು ಸಾಲ್ದು ಅನ್ನೋದನ್ನ ಎತ್ತಿ ತೋರಿಸುತ್ತೆ. 10,000 ವರ್ಸಸ್ 20,000. ಹೌದು, 10,000ದೊಂದಿಗೆ 20,000 ಸೈನಿಕರನ್ನ ಎದುರಿಸೋದು ನಮ್ಮ ಸ್ವಂತ ಬಲದಿಂದ ಅಸಾಧ್ಯ. ಯೇಸು ಇಲ್ಲಿ ಹೇಳ್ತಿರೋದು, ಶಿಷ್ಯತ್ವದ ದಾರಿಯಲ್ಲಿ ಬರೋ ಸವಾಲುಗಳು, ಶೋಧನೆಗಳು, ವಿರೋಧಗಳು ನಮ್ಮ ಶಕ್ತಿ ಮೀರಿರುತ್ತವೆ. ಹಾಗಾಗಿ 2 ಆಪ್ಷನ್ ಇದೆ. ಒಂದು, ಈ ವೆಚ್ಚವನ್ನ ಅರಿತು ನಿಮ್ಮ ಸ್ವಂತ ಬಲವನ್ನ ನಂಬದೆ ಕಂಪ್ಲೀಟಾಗಿ ದೇವರ ಸಹಾಯದಲ್ಲಿ ಭರವಸೆ ಇಟ್ಟು ಪೂರ್ತಿ ಕಮಿಟ್ಮೆಂಟ್ನಿಂದ ಮುಂದುವರಿಯಿರಿ. ಅಥವಾ 2ನೇ ಆಪ್ಷನ್, ಸಂಧಾನ ಮಾಡಿಕೊಳ್ಳೋದು. ಇದರ ಅರ್ಥವೇನು? ಶಿಷ್ಯತ್ವಕ್ಕೆ ಅಪ್ಲೈ ಮಾಡಿದ್ರೆ ಇದು ಕಾಂಪ್ರಮೈಸ್ ಮಾಡ್ಕೊಳ್ಳೋದನ್ನ ಸೂಚಿಸುತ್ತಾ? ಅಂದ್ರೆ ಕೆಲವರು ಈ ಕಂಡೀಷನ್ಸ್ ಫುಲ್ಫಿಲ್ ಮಾಡೋಕೆ ಆಗಲ್ಲ ಅಂತ ಅಂದುಕೊಂಡ್ರೆ ಅವರು ಹಿಂಬಾಲಿಸಬಾರ್ದು ಅಂತ ಯೇಸು ಹೇಳ್ತಾ ಇದ್ದಾರಾ? ಇದು ಜನರನ್ನ ಪ್ರೋತ್ಸಾಹಿಸೋ ಬದಲು ಡಿಸ್ಕರೇಜ್ ಮಾಡೋ ಥರ ಕಾಣುತ್ತೆ. ಇದು ಖಂಡಿತವಾಗ್ಲೂ ಒಂದು ಪ್ರಾಮಾಣಿಕವಾದ ಸೆಲ್ಫ್ ಎಕ್ಸಾಮಿನೇಷನ್ಗೆ ಕರೆ. ಸಂಧಾನ ಅಂದ್ರೆ ಹೌದು, ಒಂದು ರೀತಿಲಿ ರಾಜಿ ಮಾಡ್ಕೊಳ್ಳೋದು. ಹೌದು. ಅಂದ್ರೆ ಕ್ರಿಸ್ತನ ಬೇಡಿಕೆಗಳು ಕಠಿಣ ಅಂತ ಅನ್ಸಿ ಅವನ್ನ ಪೂರ್ತಿಯಾಗಿ ಪಾಲಿಸದೆ ಲೋಕದ ವ್ಯಾಲ್ಯೂಸ್ ಜೊತೆ ಅಥವಾ ಸುಲಭದ ದಾರಿಗಳ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಪಾಯ ಇದೆ. ಯೇಸು ಇಲ್ಲಿ ಜನರನ್ನ ಫಿಲ್ಟರ್ ಮಾಡ್ತಾ ಇದ್ದಾರೆ. ಫಿಲ್ಟರ್? ಹೌದು. ಬರೀ ಕ್ಯೂರಿಯಾಸಿಟಿ ಇರೋರ, ಬರೀ ಉತ್ಸಾಹಿಗಳ ಗುಂಪಿನ ಬದಲು ನಿಜವಾದ ಎಲ್ಲವನ್ನೋ ತೆರೋಕೆ ರೆಡಿ ಇರೋ ಶಿಷ್ಯರನ್ನ ಹುಡುಕ್ತಾ ಇದ್ದಾರೆ. ಇದು ಒಂದು ರೀತಿಲಿ ನೀವು ನಿಜವಾಗ್ಲೂ ಇದಕ್ಕೆ ರೆಡಿ ಇದ್ದೀರಾ, ಇದರ ಸೀರಿಯಸ್ನೆಸ್ ಗೊತ್ತಾಗಿದೆಯಾ ಅಂತ ಕೇಳೋ ನೇರವಾದ ಪ್ರಶ್ನೆ. ಇದು ನಿಮ್ಮ ಸ್ವಂತ ಶಕ್ತಿಯ ಲಿಮಿಟ್ಸ್ ಅರಿತು ದೇವರ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗೋಕೆ ಕರೆ ಕೊಡುತ್ತೆ. ಇದು ನಿಜಕ್ಕೂ ಗಂಭೀರವಾದ ಆತ್ಮಾವಲೋಕನಕ್ಕೆ ದೊಡುತ್ತೆ. ಮತ್ತೆ ಕೊನೆಯದಾಗಿ ವಚನ 33ರಲ್ಲಿ ಏಸು ಇದೆಲ್ಲವನ್ನೂ ಒಟ್ಟು ಸೇರಿಸಿ ಫೈನಲ್ ಮತ್ತು ಬಹುಶಃ ಅತ್ಯಂತ ವೈಡಾದ ಷರತ್ತನ್ನ ಹೇಳ್ತಾರೆ. ಅದೇ ಮೇರೆಗೆ ನಿಮ್ಮಲ್ಲಿ ಯಾವನೂ ತನಗಿರುವುದೆಲ್ಲ ಪರಿತ್ಯಾಗ ಮಾಡುವುದಿಲ್ಲವೋ ಅವನು ನನ್ನ ಶಿಷ್ಯನಾಗಲಾರ. ಇರುವುದೆಲ್ಲವನ್ನೂ ಪರಿತ್ಯಾಗ ಮಾಡೋದು ಇದರ ಅರ್ಥವೇನು? ಇದು ಹಿಂದೆ ಹೇಳಿದ ಎಲ್ಲಾ ಷರತ್ತುಗಳ ಸಾರಾಂಶ ಮತ್ತೆ ಕ್ಲೈಮ್ಯಾಕ್ಸ್ ಇದ್ದ ಹಾಗೆ. ತನಗಿರುವುದೆಲ್ಲವನ್ನು ಪರಿತ್ಯಾಗ ಮಾಡೋದು ಅಂದ್ರೆ ನಮ್ಮ ಜೀವನದ ಪ್ರತಿಯೊಂದು ಆಸ್ಪೆಕ್ಟ್ ಮೇಲೂ ನಮಗಿರೋ ಆ ಮಾಲೀಕತ್ವದ ಹಕ್ಕನ್ನ ಬಿಟ್ಕೊಡೋದು. ಮಾಲೀಕತ್ವದ ಹಕ್ಕು? ಹೌದು. ಅದು ನಮ್ಮ ಆಸ್ತಿಪಾಸ್ತಿ, ನಮ್ಮ ರಿಸೋರ್ಸಸ್, ನಮ್ಮ ಟೈಮ್, ನಮ್ಮ ಟ್ಯಾಲೆಂಟ್ಸ್, ನಮ್ಮ ಸಂಬಂಧಗಳು, ನಮ್ಮ ಪ್ಲಾನ್ಸ್, ನಮ್ಮ ಆಂಬಿಷನ್ಸ್ ಎಲ್ಲವೂ. ಹಾಗಾದ್ರೆ ಪ್ರತಿಯೊಬ್ಬರೂ ಅಕ್ಷರಶಃ ಎಲ್ಲವನ್ನೂ ದಾನ ಮಾಡಿ ಸನ್ಯಾಸಿಗಳಾಗ್ಬೇಕಾ? ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ? ಇವತ್ತು ಪರ್ಸನಲ್ ಗೋಲ್ಸ್, ಫೈನಾನ್ಷಿಯಲ್ ಸೆಕ್ಯೂರಿಟಿ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇವುಗಳಿಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ. ಈ ಎಲ್ಲವನ್ನೂ ಪರಿತ್ಯಾಗ ಮಾಡುವ ಕರೆಯನ್ನ ಒಂದು ನಿರ್ಲಕ್ಷ್ಯ ಅಥವಾ ಬೇಜವಾಬ್ದಾರಿತನಕ್ಕೆ ಕಾರಣ ಆಗದ ಹಾಗೆ ಹೇಗೆ ಅರ್ಥ ಮಾಡ್ಕೋಬೇಕು? ಇದು ತುಂಬಾನೇ ಇಂಪಾರ್ಟೆಂಟ್ ಪ್ರಶ್ನೆ. ಪರಿತ್ಯಾಗ ಅಂದ್ರೆ ಅಕ್ಷರಶಃ ಎಲ್ಲವನ್ನೂ ಬಿಟ್ಟು ಹೋಗೋದು ಅಂತನೇ ಅರ್ಥ ಅಲ್ಲ. ಆದರೆ ಕೆಲವರಿಗೆ ಆ ಕರೆಯೂ ಇರ್ಬೋದು. ಉದಾಹರಣೆಗೆ ಯೇಸು ಆ ಶ್ರೀಮಂತ ಯುವಕನಿಗೆ ಹೇಳಿದ ಹಾಗೆ. ಆದರೆ ಬೇಸಿಕಲಿ ಇದರ ಅರ್ಥ ನಮ್ಮ ಜೀವನದಲ್ಲಿ ಇರೋ ಎಲ್ಲದರ ಮೇಲೆ ಕ್ರಿಸ್ತನಿಗೆ ಅಲ್ಟಿಮೇಟ್ ಅಥಾರಿಟಿ ಇದೆ ಅಂತ ಒಪ್ಕೊಳ್ಳೋದು. ನಾವು ಯಾವುದರ ಮಾಲೀಕರಲ್ಲ, ಬದಲಿಗೆ ನಂಬಿಕೆಯ ನಿರ್ವಾಹಕರು ಅಷ್ಟೇ. ಸ್ಟೂವರ್ಡ್ಸ್. ನಿರ್ವಾಹಕರು, ಸ್ಟೂವರ್ಡ್ಸ್. ಹೌದು. ನಮ್ಮ ಆಸ್ತಿ, ನಮ್ಮ ಸಂಬಂಧಗಳು, ನಮ್ಮ ಕೆರಿಯರ್ ಇವೆಲ್ಲ ನಮ್ಮ ಸ್ವಂತ ಸುಖಕ್ಕಾಗಿ ಅಲ್ಲ, ಬದಲಿಗೆ ದೇವರ ರಾಜ್ಯದ ಉದ್ದೇಶಗಳಿಗಾಗಿ ನಮಗೆ ವಹಿಸಿಕೊಡಲಾಗಿದೆ ಅನ್ನೋ ಮನೋಭಾವ. ಈ ಪ್ರಯಾರಿಟಿ ಶಿಫ್ಟ್ ಇದೆಯಲ್ಲ, ಇದು ನಾವು ನಮ್ಮ ರಿಸೋರ್ಸಸ್, ಟೈಮ್, ರಿಲೇಷನ್ಶಿಪ್ಸ್ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಇದು ಬೇಜವಾಬ್ದಾರಿತನ ಅಲ್ಲ, ಬದಲಾಗಿ ಜವಾಬ್ದಾರಿಯ ರೀಡೈರೆಕ್ಷನ್. ಅಂದ್ರೆ ಮಾಲೀಕತ್ವದಿಂದ ನಿರ್ವಾಹಕತ್ವಕ್ಕೆ ಬದಲಾವಣೆ. ಇದು ಒಂದು ಸೂಕ್ಷ್ಮವಾದ ಆದರೆ ಆಳವಾದ ವ್ಯತ್ಯಾಸ ಅಲ್ವಾ? ಸರಿ, ಈ ಎಲ್ಲ ಚರ್ಚೆಯನ್ನ ಒಟ್ಟು ಸೇರಿಸಿದ್ರೆ ನಾವು ತಗೋಬೇಕಾದ ಮುಖ್ಯ ಪಾಠಗಳೇನು? ಶಿಷ್ಯತ್ವದ ಬಗ್ಗೆ ಲೂಕ 14 ನಮ್ಗೇನ್ ಹೇಳುತ್ತೆ? ಮುಖ್ಯವಾಗಿ ಈ ಭಾಗ ಶಿಷ್ಯತ್ವ ಅಂದ್ರೆ ಸುಮ್ಮನೆ ಒಂದು ರಿಲಿಜಿಯಸ್ ಐಡಿ ಕಾರ್ಡ್ ಅಲ್ಲ, ಅಥವಾ ಬರೀ ಸಂಡೇ ಆಕ್ಟಿವಿಟಿ ಅಲ್ಲ ಅಂತ ಕ್ಲಿಯರ್ ಮಾಡುತ್ತೆ ಇದು. ಒಂದು, ಸಂಪೂರ್ಣ ಆದ್ಯತೆ. ಯೇಸು ಕ್ರಿಸ್ತನೇ ನಮ್ಮ ಲೈಫಿನ ಪ್ರತಿಯೊಂದು ವಿಷಯದಲ್ಲೂ ಫಸ್ಟ್ ಪ್ಲೇಸ್ನಲ್ಲಿರಬೇಕು.
ಬೇರೆ ಯಾವುದು ನಮ್ಮ ಫ್ಯಾಮಿಲಿ, ನಮ್ಮ ಆಸ್ತಿ, ನಮ್ಮ ಕೆರಿಯರ್, ನಮ್ಮ ಜೀವ ಕೂಡ ಆತನಿಗೆ ಸರಿಸಾಟಿಯಾಗಬಾರ್ದು. ಸರಿ. 2. ಲೆಕ್ಕಾಚಾರದ ಬದ್ಧತೆ. ಇದು ಸುಲಭದ ದಾರಿಯಲ್ಲ. ಇದರಲ್ಲಿ ಕಷ್ಟ, ತ್ಯಾಗ, ನಷ್ಟ ಇದೆ ಅಂತ ಕ್ಲಿಯರ್ ಆಗಿ ಅರಿತು ಅದಕ್ಕೆ ಮೆಂಟಲಿ, ಸ್ಪಿರಿಚುವಲಿ ರೆಡಿಯಾಗಿ ದೃಢ ನಿರ್ಧಾರದಿಂದ ಮುಂದುವರಿಯೋದು. ಹೌದು. 3. ಸ್ವಾರ್ಥದ ಮರಣ. ಇದು ಕಂಟಿನ್ಯೂಸ್ ಪ್ರೋಸೆಸ್. ನಮ್ಮ ಸ್ವಂತ ಇಚ್ಛೆ, ನಮ್ಮ ಅಹಂ, ನಮ್ಮ ಪ್ಲಾನ್ಸ್ನ ಪ್ರತಿದಿನವೂ ಕ್ರಿಸ್ತನ ಚಿತ್ತಕ್ಕೆ ಸಬ್ಮಿಟ್ ಮಾಡೋದು. ಶಿಲುಬೆ ಹೊರೋದು ಅಂದ್ರೆ ಇದೇ. ಇದು ಬರೀ ಒಂದು ಧರ್ಮ ಸೇರೋದಲ್ಲ, ಬದಲಿಗೆ ಯೇಸುವಿನ ಜೊತೆ ಒಂದು ಶಿಷ್ಯವೃತ್ತಿಗೆ, ಅಪ್ರೆಂಟಿಸ್ಶಿಪ್ಗೆ ಎಂಟರ್ ಆಗೋದು, ಆತನ ದಾರಿಗಳನ್ನ ಕಲಿಯೋದು ಮತ್ತೆ ಅದಕ್ಕಾಗಿ ಬೆಲೆ ತೆರೋದು. ಖಚಿತವಾಗಿ. ಲೂಕ 14ರಲ್ಲಿ ವಿವರಿಸಿರೋ ಹಾಗೆ ಶಿಷ್ಯತ್ವ ಅನ್ನೋದು ಎಷ್ಟು ಸೀರಿಯಸ್ ಆದ, ಎಲ್ಲವನ್ನೂ ಒಳಗೊಳ್ಳುವ, ಲೈಫನ್ನೇ ಟ್ರಾನ್ಸ್ಫಾರ್ಮ್ ಮಾಡೋ ಕಮಿಟ್ಮೆಂಟ್ ಅನ್ನೋದನ್ನ ಈ ಚರ್ಚೆ ಚೆನ್ನಾಗಿ ಸ್ಪಷ್ಟಪಡಿಸಿದೆ. ಇದು ಖಂಡಿತವಾಗ್ಲೂ ಆರಾಮದಾಯಕ, ಸುಲಭದ ದಾರಿ ಅಲ್ಲ. ಬದಲಿಗೆ ಸಂಪೂರ್ಣ ತ್ಯಾಗವನ್ನ, ಎಲ್ಲವನ್ನೂ ಕ್ರಿಸ್ತನಿಗೆ ಒಪ್ಪಿಸ್ಕೊಡೋ ಮನೋಭಾವವನ್ನ ಬೇಡೋ ಒಂದು ರ್ಯಾಡಿಕಲ್ ಕರೆ. ಹೌದು. ಮತ್ತೆ ಇದು ನಮ್ಮನ್ನ ಒಂದು ಆಳವಾದ ಚಿಂತನೆಗೆ ತಗೊಂಡು ಹೋಗುತ್ತೆ. ನಾವು ಈ ವೆಚ್ಚದ ಬಗ್ಗೆ ಮಾತಾಡಿದ್ವಿ, ಆದರೆ ಬಹುಶಃ ನಾವು ಕೇಳ್ಕೋಬೇಕಾದ ಪ್ರಶ್ನೆ ಬರೀ ನಾನೇನನ್ನ ಬಿಟ್ಕೊಡ್ಬೇಕು ಅಂತಲ್ಲ, ಬದಲಾಗಿ ಕ್ರಿಸ್ತನನ್ನ ಬಿಟ್ಟು ನಾನು ಯಾವ ಒಂದು ಆಳವಾದ ಸೆಕ್ಯೂರಿಟಿಗೆ ಅಥವಾ ಐಡೆಂಟಿಟಿಗೆ ಅಂಟ್ಕೊಂಡಿದ್ದೀನಿ ಮತ್ತು ಈ ಷರತ್ತುಗಳು ಅದನ್ನ ಹೇಗೆ ಬಯಲು ಮಾಡುತ್ತವೆ. ಒಳ್ಳೆ ಪಾಯಿಂಟ್. ಅದು ಕುಟುಂಬದ ಅಪ್ರೂವಲ್ ಇರ್ಬೋದಾ, ಫೈನಾನ್ಷಿಯಲ್ ಸ್ಟೆಬಿಲಿಟಿನ, ಪರ್ಸನಲ್ ಕಂಫರ್ಟ್ ಇರ್ಬೋದಾ, ಅಥವಾ ಸಮಾಜದಲ್ಲಿ ನಮ್ಮ ಸ್ಟೇಟಸ್. ನಮ್ಮ ಜೀವನದಲ್ಲಿ ಯಾವುದು ಆ ಎಲ್ಲವೂ ಯಾವುದರ ಮೇಲಿನ ಕಂಟ್ರೋಲ್ ಬಿಟ್ಕೊಡೋದು ನಮಗೆ ನಿಜವಾಗ್ಲೂ ಅತ್ಯಂತ ಕಷ್ಟ ಅನ್ಸುತ್ತೆ. ಇದರ ಬಗ್ಗೆ ಪ್ರಾಮಾಣಿಕವಾಗಿ ಆಲೋಚನೆ ಮಾಡೋದು ಮುಖ್ಯ ಅನ್ಸುತ್ತೆ. ಖಂಡಿತವಾಗಿಯೂ. ಯೋಚನೆ ಮಾಡೋಕೆ ಬಹಳಷ್ಟು ವಿಷಯಗಳನ್ನ ಕೊಟ್ಟಿದ್ದೀರಿ. ಈ ಆಳವಾದ ಸವಾಲಿನ ವಿಶ್ಲೇಷಣೆಗಾಗಿ ಧನ್ಯವಾದಗಳು. ಧನ್ಯವಾದಗಳು. ಶಿಷ್ಯತ್ವದ ಕಠಿಣ ಷರತ್ತುಗಳ ಕುರಿತ ನಮ್ಮ ಇಂದಿನ ಈ ಪರಿಶೀಲನೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.